ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮದನ್. ಇವತ್ತಿನ ಲಾಗ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೊರಟಿರೋದು ಹರಿಹರಪುರಕ್ಕೆ. ಬನ್ನಿ ಹೋಗಿ ಬರೋಣ. ನಮ್ಮ ಬಾಳೆಹೊನ್ನೂರು ಸಂತೆ ಮಾರ್ಕೆಟಲ್ಲಿ ಭದ್ರಾ ನದಿ ಈ ಥರ ತುಂಬಿತ್ತು. ಭಾನುವಾರ ಮನೇಲಿ ಫ್ರೀ ಇದೆ ಅಂತೇಳಿ ಹರಿಹರಪುರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ. ಪಿರಿ ಮಳೆ ಬರ್ತಿತ್ತು, ಆದರೂ ನಾನು ಆ ದೇವಸ್ಥಾನ ನೋಡಿರಲಿಲ್ಲ. ದೇವಸ್ಥಾನ ನೋಡ್ಕೊಬರೋಣ ಅಂತ ಹೊರಟೆ. ಎಲೆ ಮಾಡಲ್ ಹತ್ರ ಹೋಗೋ ಸರಿ ಜೋರಾಗಿ ಮಳೆ ಬಂತು. ಸ್ವಲ್ಪ ನಿಂತ್ಕೊಂಡೆ ಟೀ ಎಸ್ಟೇಟ್ ನೋಡ್ತಾ. ಆ ಟೀ ಎಸ್ಟೇಟ್ ನೋಡೋಕ್ಕೆ ಎಷ್ಟು ಚಂದ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಳೆ ಬಂದಿರೋ ಹೊಡ್ತಾ ಅಡಿಕೆ ಮರಗಳೆಲ್ಲ ಅರ್ಧಕ್ಕರ್ಧ ಮುಚ್ಚೋಗಿದ್ದಾವೆ. ಬೇಲಿನೂ ಮುಚ್ಚೋಗಿದೆ. ಗದ್ದೆ ಎಲ್ಲ ಫುಲ್ಲು ನೀರು. ಹೆಂಗೆ ಮಳೆ ಬಂದಿದೆ ನೋಡಿ ಫ್ರೆಂಡ್ಸ್. 2 ದಿನ ಬಂದಿರೋ ಮಳೆಗೆ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಇನ್ನು ರೋಡಿಗೆ ಬರೋಕ್ಕಾಗಿದೆ ನೀರು, ಅಷ್ಟು ಮಳೆ ಬಂದಿದೆ. ಇಲ್ಲಿ ಹರಿಹರಪುರ ಸೇತುವೆ ಹತ್ರ ಇದ್ದೀನಿ. ಸಿಕ್ಕಾಪಟ್ಟೆ ನಮ್ಮ ತುಂಗಾ ನದಿ ನೀರು ನೋಡಿ ಎಷ್ಟು ತುಂಬಿದೆ ಅಂತ. 2 ದಿನ ಮಳೆ ಬಂದಿದ್ದಕ್ಕೆ ಇಷ್ಟು ಅರ್ಧ ತುಂಬಿದೆ. ಇನ್ನು ಇವತ್ತು ಬಂದರೆ ಫುಲ್ ತುಂಬೋದೇನೋ, ಅಷ್ಟು ಮಳೆ ಬಂದಿದೆ. ನಮಸ್ಕಾರ ಎಲ್ರಿಗೂ. ತುಂಬಾ ಮಳೆ ಬರ್ತಿದೆ. ನಾನು ಇವತ್ತು ಹರಿಹರಪುರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಇನ್ನೂ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಇದೇ ಫ್ರೆಂಡ್ಸ್ ದೇವಸ್ಥಾನ ದ್ವಾರ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಹೋಗ್ಬೇಕು. ಫಸ್ಟ್ ನಮಗೆ ರೋಡ್ ಸೈಡ್ ಇದೆ ನಮಗೆ ಕಾಣೋದು. ನಮ್ಮ ಕಣ್ಣಿಗೆ ಮೊದಲು ಕಾಣೋದು ಈ ಆಂಜನೇಯ ಸ್ವಾಮಿ. ಈ ಆಂಜನೇಯ ಸ್ವಾಮಿ ಕಾಲಿನ ಪಾದದ್ದು ಗುರುತು ಏನಿದೆ, ನಿಜವಾದ ಪಾದದ ಗುರುತು ನಾವು ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ವಿಜಯನಗರದ ಸಾಮ್ರಾಜ್ಯದ ನಂಟು. 14ನೇ ಶತಮಾನದ ಶಾಸನಗಳ ಪ್ರಕಾರ ವಿಜಯನಗರದ ರಾಜ ಹರಿಹರ ಮಹಾರಾಯನು ಈ ಮಠಕ್ಕೆ ಭೂಮಿಯನ್ನು ದಾನವಾಗಿ ನೀಡಿ ಜೀರ್ಣೋದ್ಧಾರ ಮಾಡಿದರಿಂದ ಈ ಊರಿಗೆ ಹರಿಹರಪುರ ಎಂಬ ಹೆಸರು ಬಂತೆಂದು ಹಿರಿಯರು ಹೇಳುತ್ತಾರೆ. ನೋಡೋಕೆ ಮಾತ್ರ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ನಮ್ಮ ಹರಿಹರಪುರ ಟೆಂಪಲ್ನ. ದೇವಸ್ಥಾನಕ್ಕೆ ಇದೇ ದಾರಿಲಿ ಹೋಗ್ಬೇಕು ನಾವು. ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ. ಅಲ್ಲಿರೋ ಆಂಜನೇಯನ ತೋರಿಸಿದೆ. ದೇವಸ್ಥಾನದಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ನೀವೇನೇ ಪೂಜೆ ಮಾಡಿಸೋದಾದ್ರು ಇಲ್ಲಿ ಸೇವಾ ಕೌಂಟ್ರಿಗೆ ಬರಬೇಕಾಗುತ್ತೆ. ಇಲ್ಲಿ ಯಾವುದಕ್ಕೆ ಎಷ್ಟು ರೇಟ್ ಅನ್ನೋದು ಹಾಕಿರ್ತಾರೆ, ಇದನ್ನು ನೋಡ್ಕೊಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೇವಸ್ಥಾನ. ಕಲ್ಲಲ್ಲೇ ಕೆತ್ತಿ ಮಾಡಿರೋ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ದೇವಸ್ಥಾನದ ಸಮಯ ಮತ್ತು ಸೌಲಭ್ಯಗಳು. ದರ್ಶನದ ಸಮಯ ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ದೇವಸ್ಥಾನ ಓಪನ್ ಇರುತ್ತೆ. ಉಚಿತ ಪ್ರಸಾದ ಭೋಜನ. ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರತಿದಿನ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪ್ರಸಾದ ಮಂದಿರದಲ್ಲಿ 3 ಬಾರಿ ಉಚಿತ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಈ ದೇವಸ್ಥಾನದ ಇತಿಹಾಸ ತಿಳ್ಕೊಳ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.